ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇಸ್ರೇಲ್ ವರ್ಸಸ್ ಇರಾನ್ ವಾರ್ ಹತ್ತತ್ರ ಇವತ್ತು 23ನೇ ದಿನ ಕಾಲಿಟ್ಟಿದೆ. ಪಶ್ಚಿಮ ಏಷ್ಯಾದಲ್ಲಿ ಅಮೆರಿಕ ಸ್ವತ್ತುಗಳ ಮೇಲೆ ಇರಾನ್ ದಾಳಿಯನ್ನು ಮುಂದುವರೆಸಿದೆ. ಇರಾನ್ ಕ್ಷಿಪಣಿ ದಾಳಿಗೆ ಅಮೆರಿಕದ $800 ಮಿಲಿಯನ್ ನಷ್ಟು ಆಸ್ತಿ ನಷ್ಟ ಆಗಿದೆ. ಗಲ್ಫ್ ರಾಷ್ಟ್ರಗಳಲ್ಲಿ ಅಮೆರಿಕದ ಸ್ವತ್ತುಗಳನ್ನೇ ಟಾರ್ಗೆಟ್ ಮಾಡ್ತಾ ಇದೆ ಇರಾನ್. ಫೆಬ್ರವರಿ 28ರಿಂದ ಇಲ್ಲಿವರೆಗೂ ಆದಂತಹ ಹಾನಿ ಮಾಹಿತಿಯನ್ನ ಅಮೆರಿಕ ಸಂಸ್ಥೆ ಕಲೆ ಹಾಕ್ತಾ ಇದೆ. ಯುದ್ಧೋಪಕರಣ ಮತ್ತು ಸೇನಾ ನೆಲೆ ಸೇರಿದಂತೆ ಹಲವು ರೀತಿಯ ಡ್ಯಾಮೇಜ್ಗಳನ್ನು ಅಮೆರಿಕ ಎದುರಿಸ್ತಾ ಇದೆ ದೊಡ್ಡ ಪ್ರಮಾಣದಲ್ಲಿ. ಜೋರ್ಡನ್ನಲ್ಲಿ ಅಮೆರಿಕ ನೆಲೆಗಳ ಉಪಗ್ರಹ ಸಂವಹನ ವ್ಯವಸ್ಥೆಗೂ ಕೂಡ ಹಾನಿಯಾಗಿದೆ. UAE ಮತ್ತು ಇತರ ಗಲ್ಫ್ ರಾಷ್ಟ್ರಗಳಲ್ಲೂ ವಾಯು ಹಾಗೂ ನೌಕಾನೆಲೆ ಮೇಲೆ ಇರಾನ್ ನೇರ ಟಾರ್ಗೆಟ್ ಮಾಡಿ ಅಟ್ಯಾಕ್ ಮಾಡಿದೆ, ಧ್ವಂಸ ಮಾಡಿದೆ. ಅಮೆರಿಕದ ಥಾಡ್ ವಾಯು ರಕ್ಷಣಾ ವ್ಯವಸ್ಥೆಯನ್ನೇ ಧ್ವಂಸ ಮಾಡಿದೆ ಇರಾನ್. ಅಮೆರಿಕ ವಾಯು ಮತ್ತು ನೌಕಾನೆಲೆಯಲ್ಲಿ ಹಲವು ಕಟ್ಟಡಗಳಿಗೂ ಕೂಡ ಭಾರಿ ಪ್ರಮಾಣದ ಹಾನಿಯಾಗಿದೆ. ಕುವೈತ್, ಸೌದಿ ಅರೇಬಿಯಾ ಮತ್ತು ಕತಾರ್ ದೇಶಗಳಲ್ಲಿ ಅಮೆರಿಕ ವಾಯುನೆಲೆ ಧ್ವಂಸ ಆಗಿದೆ. ಇಲ್ಲಿವರೆಗೂ ಅಮೆರಿಕ ವಾಯು ಮತ್ತು ನೌಕಾಪಡೆಯ 13 ಮಂದಿ ಸಾವನ್ನಪ್ಪಿದ್ದಾರೆ. ಇದಿಷ್ಟು ಕೂಡ ಅಮೆರಿಕಕ್ಕಾಗಿರುವಂತಹ ಲಾಸ್ ಎಷ್ಟು ಅಂತ ದೊಡ್ಡ ಪ್ರಮಾಣದಲ್ಲೇ ಲಾಸ್ ಆಗಿದೆ ಅಮೆರಿಕಾಗೆ. ಆದರೂ ಕೂಡ ತನ್ನ ಒಣಗತ್ತನ್ನು ಬಿಡ್ತಾ ಇಲ್ಲ ಅಮೆರಿಕ. ಡೆಡ್ಲೈನ್ ಕೊಟ್ಟಿದ್ದೀವಿ, ಅದು ಆ ಡೆಡ್ಲೈನ್ ಒಳಗೆ ಇರಾನ್ ಸುಮ್ಮನಾಗ್ಲಿಲ್ಲ ಅಂದರೆ ಹಂಗೆ ಮಾಡಿಬಿಡ್ತೀವಿ, ನಾವು ಹೇಳ್ದಂಗೆ ಕೇಳಿಲ್ಲ ಅಂದರೆ ಹಿಂಗೆ ಮಾಡಿಬಿಡ್ತೀವಿ ಅಂತ ಇದ್ದಾರೆ. ಇದು ಒಣ ಬೆದರಿಕೆಗೆಲ್ಲ ನಾವು ಬಗ್ಗವರಲ್ಲ ಅಂತ ಇರಾನ್ ಕೂಡ ಪ್ರತಿ ದಾಳಿಯನ್ನು ದೊಡ್ಡ ಪ್ರಮಾಣದಲ್ಲೇ ನಡೆಸ್ತಾ ಇದೆ. ಯಾರೂ ಕೂಡ ಅಮೇರಿಕ ಮತ್ತು ಇಸ್ರೇಲ್ ಸೇರ್ಕೊಂಡು ಅವರ ಸುಪ್ರೀಂ ಲೀಡರ್ನ ಹೊಡೆದಾಕಿದ್ರಲ್ಲ ಖಮೇನಿಯನ್ನ, ಇರಾನ್ ಪ್ರತಿ ದಾಳಿಯನ್ನ ಮಾಡ್ತಾ ಹೋಯ್ತಲ್ಲ, ಪ್ರತಿಕಾರವನ್ನು ತೀರಿಸ್ತಾ ಹೋಯ್ತಲ್ಲ. ಹಬ್ಬ ಅಂದರೆ ಒಂದು ವಾರ ಅಷ್ಟೇ ಮ್ಯಾಕ್ಸಿಮಮ್, ಅವ್ರ ಕೈಲಾಗದೆ ಒಂದು ವಾರ. ನೋಡ್ತಾ ಇರಿ, ಸರೆಂಡರ್ ಆಗಿಬಿಡ್ತಾರೆ ಇರಾನ್. ಈಗ ಇರಾಕ್ ಇದೆಯಲ್ಲ ಅಮೆರಿಕದ ಹತ್ರ, ಹಾಗೆ ಇರಾನು ಆಗುತ್ತೆ ಅಂತಲೇ ಚರ್ಚೆಗಳಾಗ್ತಾ ಇತ್ತು. ಜಿಯೋ ಪಾಲಿಟಿಕ್ಸ್ ಬಲ್ಲವರು ಕೂಡ ಇದನ್ನೇ ಹೇಳಿದ್ರು. ಬಟ್ ಎಲ್ಲ ಉಲ್ಟಾ. ಓಕೆ, ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ಜೊತೆಗೆ ವಿಶ್ಲೇಷಣೆಯನ್ನು ನನ್ನ ಕಲಿಗ ದಿಲೀಪ್ ನೀಡ್ತಾ ಹೋಗ್ತಾರೆ. ದಿಲೀಪ್, ಯಾವಾಗ ಖಮೇನಿಯ ಸಾವಾಯಿತೋ ಜಿಯೋ ಪಾಲಿಟಿಕ್ಸ್ ಬಲ್ಲವರು ಕೂಡ ಹೇಳಿದ್ದು ಇರಾನ್ ಫ್ರಸ್ಟ್ರೇಷನ್ಗೆ ಒಳಗಾಗಿ ಬೇಕಾಬಿಟ್ಟಿ ದಾಳಿಯನ್ನು ಮಾಡ್ತಾ ಇದೆ. ಹಬ್ಬ ಅಂದರೆ ಒಂದು ವಾರದಿಂದ 10 ದಿನ ಅಷ್ಟೇ ಸುಸ್ತಾಗ್ಬಿಡ್ತಾರೆ, ಇರಾಕ್ ರೀತಿಯಲ್ಲಿ ಸರೆಂಡರ್ ಆಗಿಬಿಡ್ತಾರೆ ಅಮೆರಿಕಾಗೆ ಅಂತಲೇ ಅಂದಾಜು ಮಾಡಲಾಗಿತ್ತು. ಬಟ್ ಇಲ್ಲ, ಇರಾನ್ ಹಂಗೆ ಮಾಡ್ತಾ ಇಲ್ಲ. ಇಷ್ಟೂ ದಿನಗಳ ಯುದ್ಧದ ವಾತಾವರಣದಲ್ಲಿ ಅಮೆರಿಕಾಗಿರುವಂತಹ ಲಾಸ್ ಎಷ್ಟು ಮತ್ತು ಯಾವ ಪ್ರಮಾಣದ್ದು, ಇದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಾದ್ರೆ ದಿಲೀಪ್. ವಿದ್ಯಾ, ಅಮೆರಿಕ ಒಂದು ರೀತಿ ಮೊಸಾಯಿಕ್ ವ್ಯವಸ್ಥೆಯಡಿ ಒಂದು ದಾಳಿಯ ತಂತ್ರಗಾರಿಕೆಯನ್ನು ರೂಪಿಸ್ತಾ ಇದೆ. ಅಂದರೆ ಇರಾನ್ನಲ್ಲಿರುವಂತಹ ಎಲ್ಲ ಏನೊಂದು ಸೇನಾ ನೆಲೆಗಳಿದ್ದಾವೆ ಅದು 31 ವಿಭಾಗಗಳನ್ನಾಗಿ ವಿಂಗಡಿಸಿಕೊಂಡು ಎಲ್ಲರೂ ಪ್ರತ್ಯೇಕವಾಗಿ ನಡೆಸ್ತಾ ಇರುವಂಥ ದಾಳಿ ಇದು. ಈ ದಾಳಿಗೆ ಯಾವುದೇ ಒಬ್ಬ ಕೇಂದ್ರೀಕೃತ ವ್ಯವಸ್ಥೆ ಅಂದರೆ ಸೆಂಟ್ರಲ್ ಕಮಾಂಡ್ ಬೇಕಾಗೇ ಇಲ್ಲ. ಸೆಂಟ್ಕಾಮ್ ಅಂತೇನು ಅಮೆರಿಕಾದಿದೆ, ಭಾರತದಲ್ಲೂ ಕೂಡ ಥಿಯೇಟರ್ ಕಮಾಂಡ್ ಅಂತ ಇದೆ. ಆ ರೀತಿಯಾದಂಥ ಯಾವುದೇ ಕಮಾಂಡ್ ವ್ಯವಸ್ಥೆ ಬೇಕಾಗಿಲ್ಲ. ಅವರೆಲ್ಲರೂ ವೈಯಕ್ತಿಕವಾಗಿ ಅದು ಸಪ್ರೇಟಾಗಿ ಮತ್ತು ಸ್ವಾಯತ್ತವಾಗಿ ಕೆಲಸ ನಿರ್ವಹಿಸುವಂಥ 30 ತಂಡಗಳು ದೇಶದ ವಿವಿಧೆಡೆ ಆಡ್ಕೊಂಡಿರೋ ಈ ತಂಡಗಳು ನಡೆಸ್ತಿರುವಂಥ ಕ್ಷಿಪಣಿ ಮತ್ತು ಡ್ರೋನ್ ದಾಳಿಗೆ ಅಮೆರಿಕದ ಏನೊಂದು ಕೊಲ್ಲಿ ರಾಷ್ಟ್ರಗಳಲ್ಲಿ 9 ಕೊಲ್ಲಿ ರಾಷ್ಟ್ರಗಳಲ್ಲಿ ಏನು ಅಮೆರಿಕದ ನೌಕಾ ನೆಲೆಗಳಿರ್ಬೋದು, ಜೊತೆಗೆ ವಾಯು ನೆಲೆಗಳಿರ್ಬೋದು, ಆ ನೆಲೆಗಳಲ್ಲಿ ಇದ್ದಂಥ ಅಮೆರಿಕದ ಅತ್ಯಂತ ಬೆಲೆ ಬಾಳುವ ಉಪಕರಣಗಳು ಇದುವರೆಗೂ ಸಾಕಷ್ಟು ಹಾನಿಗೀಡಾಗಿದ್ದಾವೆ. ಅಮೆರಿಕದ ಒಂದು ಥಿಂಕ್ ಟ್ಯಾಂಕ್ ಏನಿದೆ ಅದು ನಡೆಸಿರುವಂಥ ಸಮೀಕ್ಷೆಯ ಪ್ರಕಾರ ಇದುವರೆಗೂ ಅಮೆರಿಕಾಗೆ $800 ಮಿಲಿಯನ್ ಹೆಚ್ಚಿನ ಮೊತ್ತದ ಭಾರಿ ನಷ್ಟ ಆಗಿದೆ ಅಂತ ಹೇಳ್ಬಿಟ್ಟು ಮಾಹಿತಿ ಸಿಕ್ಕಿದೆ. ಅಂದರೆ ಏನು ನಷ್ಟ ಆಗಿದೆ ಅಂತ ನೋಡೋದಾದರೆ ಅಮೆರಿಕದ ವಾಯುಪಡೆ ಮತ್ತು ನೌಕಾಪಡೆಯ ಕಣ್ಣು ಮತ್ತು ಕಿವಿ ಅಂತಲೇ ಹೇಳಲಾಗುವ ರಾಡಾರ್ ವ್ಯವಸ್ಥೆ ಮತ್ತು ಸಂವಹನ ವ್ಯವಸ್ಥೆಗಳು ಹಾನಿಗೀಡಾಗಿದ್ದಾವೆ. ಜೊತೆಗೆ ಏನು ಕ್ಷಿಪಣಿಗಳು ಬಂದು ದಾಳಿ ಮಾಡ್ತವೆ ಆ ದಾಳಿಯನ್ನು ತಡೆಯುವಂಥ ಥಾಡ್ ರಕ್ಷಣಾ ವ್ಯವಸ್ಥೆ ಏನಿದೆ ಅದನ್ನೇ ನಾಶ ಮಾಡಾಕಿದೆ. ಜೊತೆಗೆ ಇವೇನೋ ಉಪಕರಣಗಳು ಅದನ್ನು ಮತ್ತೆ ಖರೀದಿ ಮಾಡ್ಬೋದು, ಮತ್ತೆ ಉತ್ಪಾದನೆ ಮಾಡ್ಬೋದು. ಆದರೆ 10ಕ್ಕೂ ಹೆಚ್ಚು ಅಮೆರಿಕ ಸೈನಿಕರ ಅಮೂಲ್ಯ ಜೀವಗಳು ಕೂಡ ಹಾನಿಯಾಗಿದ್ದಾವೆ. ಆ ಸೈನಿಕರ ಒಂದು ಬಾಡಿ ಬ್ಯಾಗ್ಸ್ ಅಂತ ಏನು ಕರೀತಾರೆ, ಆ ಶವಗಳನ್ನು ಹೊತ್ತ ಬಾಡಿ ಬ್ಯಾಗ್ಸು, ಅದು ಅವ್ರ ಕುಟುಂಬ ವರ್ಗವನ್ನು ತಲುಪಿದಾಗ ಅವ್ರಿಗೆ ಆಗುವಂಥ ಮಾನಸಿಕ ಆಘಾತ ನಿಜಕ್ಕೂ ಬೆಲೆ ಕಟ್ಟಲಾಗೋದು. ಇಂಥ ಎಲ್ಲ ರೀತಿಯ ಹಾನಿಗಳು ಅಮೆರಿಕಾಗೆ ಆಗಿದೆ. ಮತ್ತು ಈ ಹಾನಿಯ ಪ್ರಮಾಣ ಇಷ್ಟಕ್ಕೆ ನಿಲ್ಲೋದಿಲ್ಲ. ಈಗಾಗಲೇ F-35 ಫೈಟರ್ ಜೆಟ್ನ ಹೊಡೆದಾಕಲಾಗಿದೆ ಅಮೆರಿಕದು. ಆನಂತರ ಅಪಘಾತ ಅನ್ನೋ ಕಾರಣಕ್ಕಾಗಿ F-15 ಯುದ್ಧ ವಿಮಾನಗಳು 4 ಪತನ ಹೊಂದಿದ್ದವು. ಜೊತೆಗೆ ಏನೊಂದು ಯುದ್ಧ ವಿಮಾನಕ್ಕೆ ಇಂಧನ ಮರುಭರ್ತಿ ಮಾಡುವಂಥ ದೊಡ್ಡದೊಂದು ವಿಮಾನ ಕೂಡ ಈಗಾಗಲೇ
ತಾಂತ್ರಿಕ ಕಾರಣಗಳಿಂದಾಗಿ ಅದು ನೆಲಕ್ಕೆ ಅಪ್ಪಳಿಸಿ ಭಸ್ಮ ಆಗಿದೆ ಅನ್ನೋ ಮಾಹಿತಿ ಸಿಕ್ಕಿದೆ. ಈ ಎಲ್ಲ ಕಾರಣಗಳಿಂದಾಗಿ ಅಮೇರಿಕಾಗೆ ಆಗಿರುವಂಥ ಹಾನಿಯ ಮಾಹಿತಿಯನ್ನು ಲೆಕ್ಕ ಹಾಕ್ತಾ ಹೋದರೆ ಇರಾನ್ಗೆ ಏನು ಇದುವರೆಗೂ ಆಗಿದೆಯಲ್ಲ ಹಾನಿ, ಅಷ್ಟೇ ಪ್ರಮಾಣದ ಹಾನಿ ಅಮೇರಿಕಾಗೂ ಆಗಿದೆ ಅನ್ನೋ ಒಂದು ಲೆಕ್ಕಾಚಾರ ಕೇಳಿ ಬರ್ತಾ ಇದೆ ವಿದ್ಯಾ. ಓಕೆ, ಥ್ಯಾಂಕ್ ಯು ದಿಲೀಪ್ ಡೀಟೇಲ್ಸ್ಗೆ.